ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪುಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಖೇಶ್ ಪಡಿಗೋಲು. ಪ್ರಿಯ ವೀಕ್ಷಕರೇ, ಕರ್ನಾಟಕದಲ್ಲಿ ಈಗ ಸಂಪೂರ್ಣವಾಗಿ ಬರದ ಛಾಯೆ ಶುರುವಾಗಿದೆ. ಅಂದ್ರೆ ಈಗ ಜುಲೈ ಮಧ್ಯದಲ್ಲಿ ಇದ್ದೀವಿ ನಾವು. ನಮ್ಮ ಪ್ರಕಾರ ಈ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲಾ ಜಲಾಶಯಗಳು ತುಂಬಬೇಕಾಗಿತ್ತು, ಕೃಷಿ ಭೂಮಿಗಳಲ್ಲಿ ನೀರು ಕಾಣಬೇಕಾಗಿತ್ತು, ಕೃಷಿ ಬಿತ್ತನೆ ಕಾರ್ಯಗಳು ಮುಗಿದು ಬೆಳೆ ನಿಂತು ನಳನಳಿಸಬೇಕಾಗಿತ್ತು. ಆದರೆ ಪರಿಸ್ಥಿತಿ ಈಗ ಆಗಿಲ್ಲ. ಭೂಮಿ ಬಾಯಿ ಬಿರಿದಿದೆ, ಬಿಸಿಲು ಹೆಚ್ಚಾಗಿದೆ, ತಾಪಮಾನ ಹೆಚ್ಚಾಗಿದೆ, ಭೂಮಿ ಒಡೆದು ಹೋಗಿದೆ. ರೈತರು ಆಕಾಶ ನೋಡ್ತಾ ಮೋಡ ಕಳೆಗಟ್ಟಿ ಮಳೆ ಯಾವಾಗ ಸುರಿಸುತ್ತಾ ಅನ್ನುವ ಒಂದು ಆಕಾಂಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಕೃಷಿ ಚಟುವಟಿಕೆ ಯಾವಾಗ ಆರಂಭಿಸಬಹುದು ಅನ್ನುವಂತಹ ಕಾತರದಲ್ಲಿದ್ದಾರೆ. ತಮ್ಮ ಜಾನುವಾರುಗಳಿಗೆ ಮೇವು ಸಿದ್ಧಪಡಿಸುವುದು ಹೇಗೆ ಅನ್ನುವ ಆತಂಕದಲ್ಲಿದ್ದಾರೆ. ಇದು ಕರ್ನಾಟಕದ ಇವತ್ತಿನ ಪರಿಸ್ಥಿತಿ ವೀಕ್ಷಕರೇ. ಸರ್ಕಾರ ಕೂಡ ಈ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿದ ಹೊರತಾಗಿಯೂ ಪರಿಸ್ಥಿತಿ ಅಂದ್ರೆ ಪ್ರಾಕೃತಿಕವಾಗಿರುವಂತಹ ಕೆಲವು ಅಸಮತೋಲನಗಳನ್ನು ಸರಿಪಡಿಸುವುದು ಮಾನವನಿಗೆ ಅಷ್ಟು ಸುಲಭವಲ್ಲ. ಹಾಗಾಗಿ ಈ ವರ್ಷ ಕರ್ನಾಟಕದ ಸರ್ಕಾರಕ್ಕೆ ಹಾಗೂ ಕರ್ನಾಟಕದ ಜನರಿಗೆ ಅತ್ಯಂತ ದೊಡ್ಡ ಸವಾಲಿನ ವರ್ಷ ಆಗೋದಂತೂ ಖಂಡಿತ. ಬರ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬಹುದು, ಏನೆಲ್ಲ ಸಮಸ್ಯೆಗಳಾಗಬಹುದು, ಇದರ ಪರಿಣಾಮ ಯಾರಿಗೆಲ್ಲ ತಟ್ಟಬಹುದು ಅನ್ನುವಂಥ ವಿಚಾರವನ್ನ ಇವತ್ತಿನ ನಮ್ಮ ಫೋಕಸ್ ಪುಲರ್ ಕಾರ್ಯಕ್ರಮದಲ್ಲಿ ನೋಡೋಣ ವೀಕ್ಷಕರೇ. ಮೊದಲಾಗಿ ನಾನು ಹೇಳೋದೇನೆಂದ್ರೆ, ಬರದ ಪರಿಸ್ಥಿತಿ ಯಾವುದು ಮಾನವ ನಿರ್ಮಿತ ಅಲ್ಲ. ಆದರೂ ಕಾಡು ಕಡಿದ್ರಿಂದ ಮತ್ತು ಪರಿಸರ ನಾಶ ಆಗಿದ್ರಿಂದ ಮಳೆ ಕಡಿಮೆ ಆಗುತ್ತೆ, ಅದರ ಪರಿಣಾಮ ನಮಗೆ ಆಗುತ್ತೆ ಅನ್ನೋದಂತೂ ಖಾತ್ರಿ. ಆದರೆ ಈ ಬಾರಿ ಆಗಿರುವಂಥದ್ದು ಅದಲ್ಲ. ಈ ಬಾರಿ ಆಗಿರುವಂಥದ್ದು ಹಿಂದೂ ಮಹಾಸಾಗರದಲ್ಲಿ ಬಂದಿರುವಂತಹ ಅಥವಾ ಪೆಸಿಫಿಕ್ ಸಾಗರದಿಂದ ಶುರುವಾಗಿರುವಂತಹ ಎಲ್ನಿನೋ ಎಫೆಕ್ಟಿನಿಂದಾಗಿ ಈ ಬಾರಿ ಭಾರತದಲ್ಲಿ ಮಳೆ ಕಡಿಮೆ ಆಗಿದೆ. ಭಾರತದಲ್ಲಿ ಮಳೆಯನ್ನು ಸುರಿಸುವ ಮಾರುತನೇ ಮಾನ್ಸೂನ್ ಮಾರುತ. ಈ ಮಾನ್ಸೂನ್ ಮಾರುತಕ್ಕೆ ಈ ಎಲ್ನಿನೋ ಎಫೆಕ್ಟ್ ಅಂದ್ರೆ ಎಲ್ನಿನೋ ಪರಿಣಾಮ ಬೀರುವ ಮೂಲಕ ಇಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಅದೇ ರೀತಿ ಕರ್ನಾಟಕ, ಯಾಕಂದ್ರೆ ಕೇರಳ ಬಿಟ್ರೆ ಮಳೆ ಅಂದ್ರೆ ಮಾನ್ಸೂನ್ ಮಾರುತ ಬರುವಂಥದ್ದು ನೇರವಾಗಿ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಅಪ್ಪಳಿಸುವ ಈ ಮಾನ್ಸೂನ್ ಮಾರುತ ನಂತರ ಕರ್ನಾಟಕದಾದ್ಯಂತ ಹಬ್ಬಿ ಹಂಗೆ ಮೇಲಕ್ಕೆ ಉತ್ತರಕ್ಕೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಅದು ಸಾಕಷ್ಟು ಮಳೆಯನ್ನು ಸುರಿಸುತ್ತೆ. ಅಂದ್ರೆ ಜೂನ್, ಜುಲೈ, ಆಗಸ್ಟ್ ಕೊನೆ ತನಕ ಉತ್ತಮ ಮಳೆ, ನಂತರದ 2 ತಿಂಗಳು ಅಲ್ಪ ಸ್ವಲ್ಪ ಮಳೆಯ ಮೂಲಕ ಇಡೀ ವರ್ಷ ಜನರಿಗೆ ಬೆಳೆ ಬೆಳೆಯೋದಕ್ಕೆ ಮತ್ತೆ ಕುಡಿಯುವ ನೀರಿಗಾಗ್ಲಿ, ಜಾನುವಾರುಗಳ ಕುಡಿಯುವ ನೀರಿಗಾಗ್ಲಿ, ಕೃಷಿ ಚಟುವಟಿಕೆಗಾಗ್ಲಿ ಸಾಕಷ್ಟು ನೀರನ್ನ ಈ ಮಳೆ ಕೊಡುತ್ತೆ ಮಾನ್ಸೂನ್ ಮಾರುತ. ಆದರೆ ಈ ಬಾರಿ ಮಾನ್ಸೂನ್ ಮಾರುತ ಎಲ್ಲಿನ ಎಫೆಕ್ಟ್ಗೆ ಸಿಕ್ಕಿರುವ ಕಾರಣ ಈಗ ಜುಲೈ ಮಧ್ಯದಲ್ಲಿದ್ದೀವಿ. ಈ ಹಂತದಲ್ಲಿ ಸುಮಾರು 60% ಮಳೆ ಕೊರತೆ ಕರ್ನಾಟಕದಲ್ಲಿ ಕಂಡು ಬಂದಿದೆ. ನಮ್ಮ ಯಾವುದೇ ಡ್ಯಾಮ್ಗಳು, ಪ್ರಮುಖವಾಗಿ ನಾವು ಹೇಳುವಂಥದ್ದು KRS ಡ್ಯಾಮು, ಇದು ಬೆಂಗಳೂರಿನ ನಗರದ ಕುಡಿಯುವ ನೀರು ಸೇರಿದಂತೆ ಹಳೆ ಮೈಸೂರು ಪ್ರಾಂತ್ಯದ ಒಂದು ಜೀವನಾಡಿ. ಅದೇ ರೀತಿ ಆಲಮಟ್ಟಿ ಜಲಾಶಯ ಏನು ಅಂತ ಹೇಳಲ್ಲ, ಉತ್ತರ ಕರ್ನಾಟಕದ ಪ್ರದೇಶಕ್ಕೆ ಅದು ಒಂದು ನೀರು ಒದಗಿಸುವಂತ ಮಾತೆ. ಅದೇ ರೀತಿ ತುಂಗಭದ್ರಾ ಡ್ಯಾಮ್ ಅಂತ ಹೇಳ್ತೀವಿ, ಮಧ್ಯ ಕರ್ನಾಟಕದ ಪ್ರದೇಶಕ್ಕೆ ಆಸರೆ ಆಗುವಂತ ಡ್ಯಾಮು. ಇವು ಯಾವ ಡ್ಯಾಮ್ಗಳು ಒಂದು ಹಂತಕ್ಕೆ ಅಂದ್ರೆ ನಿಮ್ಗೆ ಅರ್ಧದಷ್ಟು ಬಂದಿಲ್ಲ, ನಿಮ್ಗೆ ಅದು ಫುಲ್ ಆಗೋದು ಬಿಡಿ, ಅಂದ್ರೆ ಅದು ಆ ಒಂದು ಹಂತದಲ್ಲಿ ಅದು ಭರ್ತಿ ಆದ ಮೇಲೆ ಅದನ್ನ ಗೇಟ್ಗಳನ್ನು ತೆಗೆದು ನೀರನ್ನು ಹೊರಗೆ ಬಿಡ್ತಾರೆ. ಆ ಹಂತಕ್ಕೆ ಬರೋದು ಬಿಡಿ, ಅರ್ಧವೂ ಕೂಡ ಆಗಿಲ್ಲ. ಹಾಗಾಗಿ ಕರ್ನಾಟಕದಾದ್ಯಂತ ಈ ಸಲ ಬರದ ಛಾಯೆ ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿದೆ. ನಮ್ಮ ಇರುವಂತ ಎಲ್ಲಾ ಜಿಲ್ಲೆಗಳಲ್ಲೂ, 1-2 ಬೆಳಗಾವಿ ಮತ್ತು ಇನ್ನೊಂದು ಜಿಲ್ಲೆಯನ್ನು ಬಿಟ್ಟರೆ ಬಹುತೇಕ ಜಿಲ್ಲೆಗಳಲ್ಲಿ ಈ ಬಾರಿ ಬರದ ಛಾಯೆ ಕಂಡು ಬಂದಿದೆ ವೀಕ್ಷಕರೇ. ನಮ್ಮಲ್ಲಿರುವ ಅಂಕಿ ಅಂಶದ ಪ್ರಕಾರ ಹೇಳೋದಾದ್ರೆ, ರಾಜ್ಯದ ಒಟ್ಟು 178 ತಾಲೂಕುಗಳಲ್ಲಿ ಭೀಕರ ಬರದ ಪರಿಸ್ಥಿತಿ ಇದೆ. ಅಂದ್ರೆ ಇದರಲ್ಲಿ 158 ತಾಲೂಕುಗಳು ಅಂದ್ರೆ ತೀರಾ ಸಾಧಾರಣ ಮಳೆ ಅಂತ ಅಂತೀವಲ್ಲ, ಒಂದು ಸಾಧಾರಣ ಮಳೆ ಕೂಡ ಆಗಿಲ್ಲ ಅಲ್ಲಿ. ಅದೇ ರೀತಿ ಇಂಥ ಪ್ರದೇಶಗಳಲ್ಲಿ ಹೇಳೋದಾದ್ರೆ, ನೀವು ಬೆಳೆ ಬೆಳೆಯುವುದು ಬಿಡಿ, ಸಣ್ಣ ಹುಲ್ಲು ಕೂಡ ಹುಟ್ಟಲ್ಲ. ಜಾನುವಾರು ಮೇಯ್ತವಲ್ಲ, ಏನು ಮೇಯಕ್ಕೆ ಬಿಟ್ಟಿರೋ ಜಾನುವಾರುಗಳು, ಅದಕ್ಕೆ ಮೇಯೋದಕ್ಕೆ ಹುಲ್ಲು ಕೂಡ ಹುಟ್ಟಲ್ಲ. ಇನ್ನು 20 ತಾಲೂಕುಗಳಂತ ಹೇಳ್ತೇವ, ಅಲ್ಲಿ ಒಂದು ಹನಿ ಮಳೆ ಕೂಡ ಬಿದ್ದಿಲ್ಲ. ಅಂದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿರ್ಬೋದು, ತಾಪಮಾನ ಹೇಗಿರ್ಬೋದು, ಅಲ್ಲಿನ ಜನಜೀವನ ಹೇಗಿರ್ಬೋದು ಅನ್ನೋದನ್ನ ನೀವು ಊಹಿಸಿ ವೀಕ್ಷಕರೇ. ಬರಗಾಲ ಇದೆ, ಜಲಾಶಯಗಳಲ್ಲಿ ನೀರಿಲ್ಲ ಕುಡಿಯಕ್ಕೆ, ನಾಗರಿಕರಿಗೆ ಕುಡಿಯಕ್ಕೆ ನೀರು ಹೇಗಪ್ಪ ಅಂತ ಆತಂಕದಲ್ಲಿರುವಾಗ ರೈತರಿಗೆ ನೆರವಿಗೆ ಬಂದು ಸರ್ಕಾರ, ನಾನಿದ್ದೇನೆ, ನೀವ್ ಯಾರಿಗೂ ಹೆದರಬೇಡಿ, ನಮ್ಮ ಹತ್ರ ಎಲ್ಲ ಸನ್ನದ್ಧರಾಗಿದ್ದೀವಿ, ನಿಮಗೆ ಕುಡಿಯೋ ನೀರು, ಊಟಕ್ಕೆ ದುಡ್ಡು, ನಿಮ್ ಸಾಲ ಎಲ್ಲ ಪೂರ್ತಿ ಮನ್ನಾ ಮಾಡ್ತೀನಿ ಅಂತ ಇಷ್ಟರೊಳಗೆ ಮುಖ್ಯಮಂತ್ರಿಯವರು ಘೋಷಣೆ ಮಾಡಬೇಕಾಗಿತ್ತು. ಇದು ತಡ ಆಗಿದೆ. ಈಗಲಾದ್ರೂ ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ, ಘನತೆಯಿಂದ ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ನಿರ್ವಹಿಸಲಿ ಸೋಲ್ಬಾರ್ದು. ಇನ್ನು ಒಟ್ಟು ರಾಜ್ಯವನ್ನ ಕನ್ಸಿಡರ್ ಮಾಡಿದ್ರೆ 67% ಮಳೆಯ ಪ್ರಮಾಣ ಕಡಿಮೆ ಬಂದಿದೆ.
ಇದರಲ್ಲಿ ಅತ್ಯಂತ ಭೀಕರ ಪರಿಸ್ಥಿತಿ ಇರುವಂತದ್ದು ವಿಜಯನಗರ ಜಿಲ್ಲೆಯಲ್ಲಿ ವೀಕ್ಷಕರೇ. ಇನ್ನು ನಾನು ಕೆಲವು ಡ್ಯಾಮ್ಗಳ ಬಗ್ಗೆ ಈಗಾಗಲೇ ಹೇಳಿದೆ. ಅದನ್ನು ಹೊರತುಪಡಿಸಿದಂತೆ ಸಾಕಷ್ಟು ಕೆರೆಗಳಿದ್ದಾವೆ ಕರ್ನಾಟಕ ಸುತ್ತಮುತ್ತ. ಇದು ನೀರಾವರಿ ಇಲಾಖೆ ಅಂಡರಲ್ಲಾಗಲಿ, ಜಿಲ್ಲಾ ಪಂಚಾಯತ್ ಅಂಡರಲ್ಲಾಗಲಿ, ಬೇರೆ ಬೇರೆ ಇಲಾಖೆಗಳ ಅಂಡರಲ್ಲಿ ಈ ಕೆಲವು ಕೆರೆಗಳಿದ್ದಾವೆ. ಈ ಕೆರೆಗಳನ್ನು ಆಶ್ರಯಿಸಿಕೊಂಡು ಕೂಡ ಬೆಳೆ ಬೆಳೆಯುವಂಥದ್ದಾಗಲಿ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂಥದ್ದಾಗಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತವೆ. ಈ ಬಾರಿ ಈ ಕೆರೆಗಳ ಪರಿಸ್ಥಿತಿ ಕೂಡ ಶೋಚನೀಯವಾಗಿದೆ ವೀಕ್ಷಕರೇ. ನೀರಾವರಿ ಇಲಾಖೆ ಅಂಡರಲ್ಲಿ 3817 ಕೆರೆಗಳಿದೆ ವೀಕ್ಷಕರೇ. ಅದರ ಪೈಕಿ 3230 ಕೆರೆಗಳಲ್ಲಿ 50% ಅಂದ್ರೆ ಅರ್ಧ ಕೂಡ ಭರ್ತಿಯಾಗಿಲ್ಲ. ಅಷ್ಟು ಪ್ರಮಾಣದಲ್ಲಿ ಕಡಿಮೆ ನೀರಿದೆ. ಇನ್ನು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ 32,504 ಕೆರೆಗಳ ಪೈಕಿ 27,450 ಕೆರೆಗಳಲ್ಲಿ ನೀರಿಲ್ಲ, ಅಂದ್ರೆ ಅರ್ಧ ಕೂಡ ಭರ್ತಿಯಾಗಿಲ್ಲ. ಅದರ 85% ಅಂದ್ರೆ ಒಟ್ಟು ಕೆರೆಗಳ ಪೈಕಿ 85% ಕೆರೆಗಳು ಬಣಬಣ ಅಂತಿವೆ, ನೀರಿಲ್ಲದೆ ಅಲ್ಪ ಸ್ವಲ್ಪ ನೀರಿಂದ ಈ ಮಳೆಗಾಲಕ್ಕೆ ಇನ್ನೊಂದೆರಡು ತಿಂಗಳಿಗೆ ಸಾಕಾಗುವಷ್ಟು ನೀರನ್ನು ಮಾತ್ರ ಹೊಂದಿದೆ ವೀಕ್ಷಕರೇ. ಮೊದಲು ಅಷ್ಟೊಂದು ವಾಯುಭಾರ ಯಾವುದೇ ಕುಸಿತವಾಗಿದ್ದಿಲ್ಲ. ಇದರಿಂದ ಸ್ವಲ್ಪ ಈಗ ಈ ಒಂದು ವಾರದಲ್ಲಿ ಮಳೆ ಬರಕತ್ತೆ. ಓಕೆ, ಎಲ್ಲಿನೂ ಅಂದರೆ ಇದು ಪ್ರತಿ ವರ್ಷವೂ ಈ ರೀತಿ ಉಂಟಾಗುತ್ತಾ ಅಥವಾ ಎಲ್ಲಿನೂ ಯಾವ ರೀತಿ ನೀವು ಪರಿಗಣಿಸ್ತೀರಾ, ಅಥವಾ ಯಾವ ರೀತಿ ಆಗುತ್ತೆ, ಅಥವಾ ಯಾವ ರೀತಿ ಪರಿಣಾಮ ಬೀರುತ್ತೆ? ಎಲ್ಲಿನೋ ಪ್ರತಿ 3 ರಿಂದ 7 ವರ್ಷಕ್ಕೊಮ್ಮೆ ಬರುವಂಥದ್ದು ಅದು. ಇದು ಯಾವಾಗಲೂ ಇರುವುದಿಲ್ಲ. ಎಲ್ಲಿನೋ 2023ರಲ್ಲಿ ಎಲ್ಲಿನೋ ಬಂದಿತ್ತು, 2015-16 ಈಗ ಎಲ್ಲಿನೋ ಬಂದವು. ಎಲ್ಲಿನೋ ಸಾಮಾನ್ಯ ಉಷ್ಣಾಂಶಕ್ಕಿಂತ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ 2ಕ್ಕಿಂತ ಹೆಚ್ಚಿಗೆ ಆಯ್ತಂದ್ರೆ ಅದಕ್ಕೆ ಸೂಪರ್ ಎಲ್ಲಿನೋ ಅಂತ ಕರಿತೀವಿ. ಪ್ರಮುಖವಾಗಿ ಬರ ಬಂದಾಗ ಜನ ಎದುರಿಸುವಂತ ದೊಡ್ಡ ಸಮಸ್ಯೆನೇ ವಿದ್ಯುತ್ ಕೊರತೆ. ಕೃಷಿ ಚಟುವಟಿಕೆಗಳಿಗೆ ಅಂದ್ರೆ ನಮ್ಮ ಒಟ್ಟು ವಿದ್ಯುತ್ ಸಂಪರ್ಕದ 10% ಅಷ್ಟು ಕೃಷಿ ಪಂಪ್ ಸೆಟ್ಟಿಗೆ ಬಳಸುವಂತಹ ಒಂದು ವಿದ್ಯುತ್ ಆಗಿರ್ತದೆ. ಈ ವಿದ್ಯುತ್ಗಳನ್ನು ನಮ್ಮ ಇಲ್ಲಿನ ಬೇರೆ ಬೇರೆ ಜಲಾಶಯಗಳು, ಸಣ್ಣ ಪುಟ್ಟ ಈ ಒಂದು ವಿದ್ಯುತ್ ಉತ್ಪಾದನಾ ಘಟಕಗಳ ಮೂಲಕ ಉತ್ಪಾದಿಸ್ತಾರೆ. ಈ ಮಳೆಯನ್ನು ಆಶ್ರಯಿಸಿರುವ ಜಲಪಾತಗಳಾಗ್ಲಿ ಅಥವಾ ಡ್ಯಾಮ್ಗಳಾಗ್ಲಿ ಬೇರೆ ಬೇರೆ ಕಡೆಗಳಿಂದ ಈ ವಿದ್ಯುತ್ ಅನ್ನು ಉತ್ಪಾದಿಸ್ತಾರೆ. ಆದರೆ ಈ ಬಾರಿ ಆ ಉತ್ಪಾದನೆ ಸಂಪೂರ್ಣ ಕಡಿಮೆ ಆಗಿದೆ. ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ 25-30% ನಷ್ಟು ವಿದ್ಯುತ್ ಉತ್ಪಾದನೆ ಕೊರತೆ ಇದೆ. ನಾವೀಗ ಇರುವಂತದ್ದು ಜುಲೈ ತಿಂಗಳಲ್ಲಿ. ನಮ್ಮ ಮುಂದಿನ ದಿನಗಳು ಎಲ್ಲಿ ತನಕ ಸಾಗಬೇಕು, ಮುಂದಿನ ಜೂನ್ ತನಕ, ಮುಂದಿನ ಮಳೆಗಾಲ ತನಕ ಅಂದ್ರೆ ಮುಂಗಾರ ತನಕ ಕಾಯಬೇಕಾಗುತ್ತೆ. ಅದ್ರ 10 ತಿಂಗಳ ಕಾಲ ಈ ಒಂದು ಅವಧಿ ಇದೆಯಲ್ಲ, ಈ ಅವಧಿಯಲ್ಲಿ ಇನ್ನೆಷ್ಟು ಕಡಿಮೆ ಆಗ್ಬೋದು ವಿದ್ಯುತ್ ಉತ್ಪಾದನೆ ಅನ್ನೋದು ಈಗ ಗಮನಾರ್ಹ. ಯಾಕಂದ್ರೆ ಈಗಾಗಲೇ 25% ಅಂದ್ರೆ ಕೊನೆಗೆ ಇನ್ನೇನು ಜನವರಿ ಎಲ್ಲ ಬಂದು ಅದು ದಾಟದ ಮೇಲೆ ಖಂಡಿತ ಅದು ಝೀರೋಗಳಿರ್ಬೋದು ಅಥವಾ ಇನ್ನೊಂದು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇರಬಹುದು. ಹೀಗಾಗಿ ವಿದ್ಯುತ್ತಿನ ಕೊರತೆ ಈ ಸರ್ತಿ ಖಂಡಿತ ಎದುರಾಗುತ್ತೆ. ಕೃಷಿ ಚಟುವಟಿಕೆ ಹೊರತುಪಡಿಸಿದಂಗೆ ಬೇರೆ ಕೈಗಾರಿಕೆಗಳಿದ್ದಾವೆ, ಮನೆ ಬಳಕೆ ವಿದ್ಯುತ್ ಇದ್ದಾವೆ. ಎಲ್ಲರೂ ಈ ಬಾರಿ ಬರಗಾಲದ ಪರಿಣಾಮದಿಂದ ವಿದ್ಯುತ್ ಕೊರತೆಯನ್ನು ಎದುರಿಸುವಂತದ್ದು ಖಂಡಿತ ವೀಕ್ಷಕರೇ. ಬರಗಾಲದ ಪರಿಸ್ಥಿತಿಯನ್ನು ಕಂಡಿರುವ ರಾಜ್ಯ ಸರ್ಕಾರ ಈಗಾಗಲೇ ಅದಕ್ಕೆ ಸನ್ನದ್ಧಾಗಿದೆ. ಕಳೆದ ಭಾನುವಾರ ಅಷ್ಟೇ ಒಂದು ಸಭೆಯನ್ನು ನಡೆಸಿತ್ತು. ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿನ ಅಸಿಸ್ಟೆಂಟ್ ಕಮಿಷನರ್ಗಳ ಜೊತೆ ಒಂದು ಸುದೀರ್ಘವಾದ ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಡೆಸಿದ್ದಾರೆ. ಅವರ ಜೊತೆಗೆ ಇತರ ಇಲಾಖೆ ಸಚಿವರುಗಳು ಕೂಡ ಇದ್ರು. DCM ಪರಮೇಶ್ವರ್ ಅವರು ಇದ್ರು, ಯತೀಂದ್ರ ಅವರು ಇದ್ದು, ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಅವರಿದ್ರು. ಇವರೆಲ್ಲ ಕೂತು ಒಂದು ಸುದೀರ್ಘವಾದ ಸಭೆ ನಡೆಸಿ ಅಧಿಕಾರಿಗಳಿಗೆ ಸಾಕಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಬರಗಾಲವನ್ನ ಎದುರಿಸುವಂತದ್ದು ಹೇಗೆ ಅನ್ನುವಂಥದ್ದು ಈ ಒಂದು ಮೀಟಿಂಗ್ನ ಅಜೆಂಡಾ ಆಗಿತ್ತು ಮತ್ತು ಸಾಕಷ್ಟು ಸೂಚನೆಗಳನ್ನ ಸಭೆಯ ಹಂತದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಾನೀಗಾಗಲೇ ಕೆಲವು ಸಮಸ್ಯೆಗಳನ್ನು ಹೇಳಿದೆ. ಕೃಷಿ ಚಟುವಟಿಕೆಗಳಿಗೆ ಸಮಸ್ಯೆ ಆಗುತ್ತೆ, ವಿದ್ಯುತ್ ಕೊರತೆ ಆಗುತ್ತೆ, ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ, ಜಾನುವಾರುಗಳಿಗೆ ನೀರು ಕೊರತೆ ಆಗುತ್ತೆ, ಡ್ಯಾಮ್ ನೀರು ಹಂಚಿಕೆ. ಹೆಂಗಂದ್ರೆ ನಮ್ಮ ರಾಜ್ಯ ಒಂದು 2-3 ಡ್ಯಾಮ್ಗಳ ಮೂಲಕ ನೆರೆಯ ರಾಜ್ಯಗಳಾದವ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಜೊತೆಗೆ ಮಹಾರಾಷ್ಟ್ರ ಜೊತೆ ಕೂಡ ನಮ್ಮ ನೀರು ಹಂಚಿಕೆಯ ಕೆಲವು ಒಪ್ಪಂದಗಳಿದಾವೆ. ಇಲ್ಲಿ ಕೂಡ ಸಮಸ್ಯೆಗಳಾಗುವ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಈ ಮಳೆ ಕೊರತೆ ಆದಾಗ ನಮ್ಮಲ್ಲೇ ನೀರಿರಲ್ಲ, ನಾವು ಇನ್ನೊಬ್ಬರಿಗೆ ಬಿಟ್ಟು ಕೊಡುವಂತ ಪರಿಸ್ಥಿತಿ ಅಂತೂ ಇರೋದಿಲ್ಲ. ಗೇಟ್ ಓಪನ್ ಮಾಡಿಲ್ಲ ಅಂದ್ಮೇಲೆ ನೀರು ಆಚೆ ಹೋಗಲ್ಲ. ಏನೋ ಸಣ್ಣ ಪ್ರಮಾಣದಲ್ಲಿ ಎಕ್ಸೆಸ್ ನೀರು ಹೋಗುತ್ತೆ ಹೊರತು ಅವರಿಗೆ ಬಿಡಬೇಕಾದ ನೀರು ಹೋಗಲ್ಲ. ಈ ಸಂದರ್ಭದಲ್ಲಿ ಒತ್ತಡಗಳು ಬರ್ತವೆ, ರಾಜಕೀಯ ಒತ್ತಡಗಳು ಬರಬಹುದು, ಟ್ರಿಬ್ಯುನಲ್ಗಳ ಒತ್ತಡ ಬರಬಹುದು. ಇದನ್ನು ನಿಭಾಯಿಸುವುದು ಕೂಡ ಅಧಿಕಾರಿಗಳು ಮತ್ತು ಈ ರಾಜ್ಯ ಸರ್ಕಾರಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ಸಭೆಯಲ್ಲಿ ಈ ಬಗ್ಗೆನೂ ಕೂಡ ಚರ್ಚೆಗಳು ನಡೆದು ಸೂಚನೆಗಳನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಈ ಸಭೆಯ ಪ್ರಮುಖ ಒಂದು ಉದ್ದೇಶನಾಗಿತ್ತು ಅಂದ್ರೆ ಇನ್ನು ಮುಂದಿನ 15 ದಿನಗಳ ಒಳಗೆ ಅಧಿಕಾರಿಗಳು ಬರ ಪರಿಸ್ಥಿತಿಯನ್ನು ಎದುರಿಸಲು ಸಜ್ಜಾಗುವಂಥದ್ದು. ಅಂದ್ರೆ ಫೀಲ್ಡ್ ವಿಸಿಟ್ ಮಾಡಬೇಕು, ಪರಿಸ್ಥಿತಿಯನ್ನು ಅವಲೋಕಿಸಬೇಕು, ಏನೇನು ಬೇಕು, ಎಲ್ಲಿ ಕೊರತೆ ಇದೆ, ಎಲ್ಲ ರಿಪೋರ್ಟ್ಗಳನ್ನು ತಯಾರು ಮಾಡುವಂಥದ್ದು ಈ ಅಧಿಕಾರಿಗಳ ಮೊದಲ ಸವಾಲಾಗಿತ್ತು. ಆ ಸವಾಲನ್ನು ಅಧಿಕಾರಿಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಜೊತೆಗೆ ಯಾವುದಕ್ಕೆ ಆದ್ಯತೆ ನೀಡಬೇಕನ್ನುವಂತಹ ಪ್ರಶ್ನೆ ಕೂಡ ಈ ಸಭೆಯಲ್ಲಿ ಎದ್ದಿತ್ತು. ಅಂದ್ರೆ ಕುಡಿಯುವ ನೀರಿಗೆ ಮೊದಲ ಆದ್ಯತೆ. ಅಂದ್ರೆ ಫಸ್ಟ್ ಕುಡಿಬೇಕು ನೀರು, ಆಮೇಲೆ ಕೃಷಿ ಚಟುವಟಿಕೆಗಳಿಗೆ ನಂತರ. ಅಂದ್ರೆ ಕೃಷಿ ಚಟುವಟಿಕೆಗಳು ಇನ್ನು ವಿಭಾಗ ಮಾಡಿದ್ದಾರೆ, ಯಾವ ಕೃಷಿಯನ್ನು ಮಾಡಿ ಅಂತ. ಯಾಕಂದ್ರೆ ಕರ್ನಾಟಕದಾದ್ಯಂತ ಸುಮಾರು 50%ಗಿಂತ ಹೆಚ್ಚು
ಹೆಚ್ಚು ನೀರು ಬೇಡುವಂತಹ ಭತ್ತ, ಅಡಿಕೆ ಮತ್ತು ತೆಂಗಿನಂತ ಬೆಳೆಗಳಿದ್ದಾವೆ, ಸಾಕಷ್ಟು ಹೆಚ್ಚು ಬೆಳೆ ಬೆಳೆಯುವಂತ ಕಬ್ಬು ಕೂಡ ಸೇರಿದೆ ಅದರಲ್ಲಿ. ಈ ಬೆಳೆಗಳನ್ನ ಜಾಸ್ತಿ ಬೆಳಿಬೇಡಿ ಅನ್ನುವಂತಹ ಮಾತನ್ನು ಕೂಡ ಸರ್ಕಾರ ಹೇಳಿದೆ. DK ಶಿವಕುಮಾರ್ ಅವರು ಕೂಡ ಈ 1 ತಿಂಗಳ ಹಿಂದೆ ಹೇಳಿದ್ರು, ನೀವು ಬಿತ್ತನೆ ತಕ್ಷಣಕ್ಕೆ ಮಾಡಬೇಡಿ ಅಂತ. ಇದಕ್ಕೂ ಒಂದು ಕಾರಣ ಇದೆ, ಅದೇನು ಅಂತ ಮತ್ತೆ ವಿವರಿಸ್ತೀನಿ DK ಶಿವಕುಮಾರ್ ಅವರ ಹೇಳಿಕೆಗೆ. ಒಟ್ಟಿನಲ್ಲಿ ಈ ಸಭೆಯಲ್ಲಿ ಬರಗಾಲವನ್ನು ಎದುರಿಸೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ ಮಾಡಿದೆ ವೀಕ್ಷಕರೇ. ಈಗಾಗಲೇ ನಾನು ಪ್ರತಿ ತಾಲೂಕು ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೆಲ್ಲ ಹೇಳಿದ್ದೀನಿ, ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಡಬೇಕು. ಅದಕ್ಕೋಸ್ಕರ ಇವತ್ತು ನಾವು ಸಂಡೇ ಆದರೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಧ್ಯಾಹ್ನ ಇಟ್ಟಿದ್ದೀವಿ ನಾವು. ವೀಕ್ಷಕರ, ನಾನೀಗ ಹೇಳಿದೆ DK ಶಿವಕುಮಾರ್ ಯಾಕೆ ಬೆಳೆಯನ್ನ ಬೆಳಿಬೇಡಿ ಅನ್ನುವಂತ ಮಾತನ್ನು ಹೇಳಿದ್ರು ಅಂತ. ಅದಕ್ಕೊಂದು ಉದಾಹರಣೆ ಇದೆ. ಯಾಕಂದ್ರೆ ಬರಗಾಲ ಬಂದ ವರ್ಷದಲ್ಲಿ ರೈತರ ಆತ್ಮಹತ್ಯೆಗಳ ಪ್ರಸಂಗ ಹೆಚ್ಚಾಗುತ್ತೆ. ಯಾಕಂದ್ರೆ ರೈತರು ಬಿತ್ತನೆ ಕಾರ್ಯ ಮಾಡೋದಕ್ಕೆ, ರಸಗೊಬ್ಬರ ಖರೀದಿಗೆ ಮತ್ತು ಕೃಷಿ ಚಟುವಟಿಕೆಗೋಸ್ಕರ ಸಾಕಷ್ಟು ಸಾಲಗಳನ್ನು ಮಾಡ್ತಾರೆ. ಅದ್ರ ಕ್ರಾಪ್ ಸಾಲ ಸೇರಿದಂತೆ ಬೇರೆ ಎಲ್ಲ ಸಾಲಗಳು ಇರ್ತವೆ. ಈ ಸಾಲವನ್ನ ಪಡೆದ ರೈತರು ಆಮೇಲೆ ಬರ ಬಂದು ಬೆಳೆ ಬರದೆ ಅವರು ನಷ್ಟ ಅನುಭವಿಸಿದ್ರೆ ಖಂಡಿತವಾಗಿ ಅವರ ಆತ್ಮಹತ್ಯೆ ಅಂತ ದಾರಿಯನ್ನು ಹಿಡಿತಾರೆ. ಹಿಂದೆ ಇಂಥ ಹಲವಾರು ಪ್ರಕರಣಗಳು ನಮ್ಗೆ ನಡೆದಿವೆ. ಇನ್ನೊಂದು ಪ್ರಮುಖ ಅಂಕಿಅಂಶ ಹೇಳೋದೇನೆಂದ್ರೆ, ಮಹಾರಾಷ್ಟ್ರ ನಮ್ಮ ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳಿಗೆ ಮೊದಲ ಸ್ಥಾನದಲ್ಲಿದ್ದರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಬಹಳ ಹಲವು ವರ್ಷಗಳ ಅಂಕಿಅಂಶವನ್ನು ಅವಲೋಕಿಸಿದಾಗ ಕರ್ನಾಟಕ ಈ ಸಮಸ್ಯೆಯಲ್ಲಿ ಸಿಲುಕಿರುವುದಂತ ಖಂಡಿತ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ DK ಶಿವಕುಮಾರ್ ಅವರು ರೈತರು ಅಂತ ಪರಿಸ್ಥಿತಿ ಬರಬಾರದು ಅನ್ನೋ ನಿಟ್ಟಿನಲ್ಲಿ ತಕ್ಷಣಕ್ಕೆ ಬೆಳಿ ಅಥವಾ ಬಿತ್ತನೆ ಕಾರ್ಯ ಮಾಡಬೇಡಿ ಅನ್ನೋ ಒಂದು ಪರೋಕ್ಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ನೇರವಾಗಿ ಎಲ್ಲೂ ಹೇಳಿಲ್ಲ, ಆದರೆ ರೈತರ ಇದನ್ನು ಅರ್ಥ ಮಾಡಿಕೊಂಡ್ರೆ ಉತ್ತಮ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ನಮ್ಮ ಸಮಾಜದಲ್ಲಿ ನಡೀತಿದೆ ವೀಕ್ಷಕರೇ. ಇನ್ನೊಂದು ಪ್ರಮುಖವಾದ ಸಮಸ್ಯೆ ಈ ಬರಗಾಲದಿಂದ ಉಂಟಾಗುವಂಥದ್ದು ಗುಳೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮೊದಲೇ ಮಳೆ ಕಡಿಮೆ, ಈಗ ಸಂಪೂರ್ಣವಾಗಿ ಕಡಿಮೆ ಆಯಿತು ಅಂದ್ರೆ ಅವರು ಏನ್ ಮಾಡ್ಬೇಕಾದ್ರೆ ಊಟಕ್ಕೆ ಪ್ರತಿ ದಿನದ ತುತ್ತಿಗೆ ಏನ್ ಮಾಡ್ಬೇಕನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ವಾಸ್ತವದಲ್ಲಿ ಉತ್ತರ ಕರ್ನಾಟಕದ ವಿಜಯನಗರ, ಕಲಬುರಗಿ ಮತ್ತೆ ಈ ಹಳೆ ಕಲ್ಯಾಣ ಕರ್ನಾಟಕ ಪ್ರದೇಶದಿಂದ ಬೆಂಗಳೂರಿಗೆ ಅಥವಾ ಇತರ ನಗರಗಳಿಗೆ ಗುಳೆ ಸಾಮಾನ್ಯ. ಅಂದ್ರೆ ಅವರು ಕೃಷಿ ಚಟುವಟಿಕೆ ಮುಗಿದ ತಕ್ಷಣ ಬೇರೆ ನಗರಗಳಿಗೆ ಗುಳೆ ಹೋಗಿ ಅಲ್ಲಿ ಕೂಲಿ ಕಾರ್ಮಿಕರಾಗಿ ದುಡಿಯುವಂಥದ್ದು ಸಾಮಾನ್ಯ. ಆದ್ರೆ ಈ ಸಲ ಬೆಳೆ ಇಲ್ಲ, ಬರ ಇರುವ ಕಾರಣ ಅವ್ರಿಗೆ ಕುಡಿಯುವ ನೀರು ಇರಲ್ಲ, ದುಡಿಮೆನೂ ಇರಲ್ಲ ಅಂದಾಗ 100% ಅವರು ಗುಳೆ ಹೋಗ್ತಾರೆ. ಬೆಂಗಳೂರಿನಂತ ನಗರಗಳಿಗೆ ಅವ್ರಿಗೆ ಮುನ್ನುಗ್ಗುವ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಈಗ ಅಧಿಕಾರಿಗಳಿಗೆ ಕೂಡ ಅದರ ಬಗ್ಗೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಏಕಾಏಕಿ ಬೆಂಗಳೂರು ಅಥವಾ ಇತರ ನಗರಗಳಿಗೆ ಅವರು ಸ್ಪ್ರೆಡ್ ಆಯಿತು ಅಂದ್ರೆ ಅಲ್ಲೂ ಕೂಡ ಕೆಲಸದ ಕೊರತೆ ಇರುತ್ತೆ. ಬೆಂಗಳೂರಿಗೂ ಕೂಡ ಈ ಸಲ ಮಳೆಯ ಕೊರತೆಯ ಸಮಸ್ಯೆ. ಮತ್ತೆ 1 ವರ್ಷದಲ್ಲಿ 60 ದಿವಸಗಳ ಸುಗ್ಗಿ ಕಾಲದಲ್ಲಿ ಉದ್ಯೋಗ ಕೊಡಬಾರ್ದು ಅನ್ನುವಂಥ ಒಂದು ಕಾಯ್ದೆ ನಿಯಮ ಮಾಡಿದೆ. ಅದಕ್ಕೆ ನಾವು ವಿರೋಧ ಇಟ್ಕೊಂಡು ಸಹಿತ ರಾಜ್ಯದ ಮೇಲೆ ಹೆಚ್ಚಿನ ಒಂದು ಹೊರೆ ಆದರೂ VBG ರಾಮ್ಜಿ ಬಡವರ, ಮಹಿಳೆಯರ, ಕಾರ್ಮಿಕರ ಹಿತದೃಷ್ಟಿಯಿಂದ ಅದನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಇವತ್ತು ಏನು ನಮ್ಮ ರಾಜ್ಯದಲ್ಲಿ ನಿನ್ನೆವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಸುಮಾರು 5 ಲಕ್ಷ ಮಾನವ ದಿನಗಳನ್ನು ಸೃಜನೆ ಮಾಡಲಾಗಿದೆ. ಖಂಡಿತ ಬಾಧಿಸುತ್ತೆ ಅನ್ನುವ ಮಾತುಗಳು ಈಗಾಗಲೇ ಕೇಳಿ ಬರ್ತಿವೆ. ವೀಕ್ಷಕರೇ, ಬೆಂಗಳೂರಿಗೆ ಯಾವ ರೀತಿ ಇದನ್ನು ಬಾಧಿಸುತ್ತೆ ಅನ್ನುವಂಥ ವಿವರಣೆ ಕೂಡ ನಾವು ಕೊಡಬೇಕಾದ ಅಗತ್ಯ ಇರುತ್ತೆ. ಯಾಕಂದ್ರೆ ಬೆಂಗಳೂರು KRS ಡ್ಯಾಮ್ ಅನ್ನು ನಂಬಿರುವಂತದ್ದು. KRS ಡ್ಯಾಮಿನಿಂದ ಸಂಪೂರ್ಣವಾಗಿ ಬೆಂಗಳೂರಿಗೆ ಕುಡಿಯುವ ನೀರು ಬರುತ್ತೆ. 5 ಹಂತದ ಕುಡಿಯುವ ನೀರು ಯೋಜನೆ ಬೆಂಗಳೂರಿಗೆ ಇದೆ. ಇದೆಲ್ಲರೂ KRS ಇಂದ ಬರುವಂತ ನೀರು. KRS ಅಲ್ಲಿ ಈಗಾಗಲೇ ನೀರಿನ ಕೊರತೆ ಇದೆ. ಹೀಗಾಗಿ ನಮಗೆ ಬೇಕಾದಷ್ಟು ನೀರನ್ನು ಕೊಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಲ್ಲ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಜೊತೆಗೆ ತಮಿಳುನಾಡಿನ ಜೊತೆಗೆ ನೀರು ಹಂಚಿಕೆ ಇದೆ. ನೀವು ಎಷ್ಟೇ ಕೊಡಲ್ಲ ಅಂದ್ರೂ ಟ್ರಿಬ್ಯುನಲ್ ಪ್ರಕಾರ ಅಲ್ಲಿ ನ್ಯಾಯಾಧೀಕರಣ ಇದೆ. ನ್ಯಾಯಾಧೀಕರಣದ ಪ್ರಕಾರ ಒಂದಿಷ್ಟು ನೀರು ಬಿಡಲೇಬೇಕು. ಆ ರಾಜ್ಯ ಕೂಡ ಕಾವೇರಿ ನೀರನ್ನು ಆಶ್ರಯಿಸಿಕೊಂಡಿದೆ. ಅಲ್ಲೂ ಕೂಡ ಮಳೆ ಕೊರತೆ ಇರುತ್ತೆ. ಹೀಗಾಗಿ ಆ ಒಂದು ಕಾವೇರಿ ನೀರಿನ ಸಮಸ್ಯೆ ಖಂಡಿತ ಬರುತ್ತೆ. ಬೆಂಗಳೂರಿಗೆ ಈ ಸಮಸ್ಯೆ ಬರುತ್ತೆ. ಹೀಗಾಗಿ ಗುಳೆ ಬಂದರೂ ಕೂಡ ಅವರಿಗೂ ಕೂಡ ಮೂಲ ಸೌಕರ್ಯವನ್ನು ಕಲ್ಪಿಸುವಂತದ್ದು ಸರ್ಕಾರಕ್ಕೆ ಸವಾಲಾಗಲಿದೆ ವೀಕ್ಷಕರೇ. ಸರ್ಕಾರದ ಭರವಸೆ ಮತ್ತು ಇನ್ನಿತರ ಆಶ್ವಾಸನೆಗಳ ಪ್ರಿಪರೇಷನ್ ಹೊರತಾಗಿಯೂ ರೈತರ ಆಕ್ರೋಶ ಈಗಾಗಲೇ ಶುರುವಾಗಿದೆ. ಯಾಕಂದ್ರೆ ರೈತರ ಆಕ್ರೋಶವನ್ನ ಸರ್ಕಾರ ತಡೆಯುವಂಥದ್ದು ಅಥವಾ ಅದನ್ನು ಎದುರಿಸುವಂಥದ್ದಷ್ಟು ಸುಲಭದ ಮಾತಲ್ಲ. ರೈತರು ಈಗಾಗಲೇ ತಮ್ಮ ಕೂಗುಗಳನ್ನ ಎಬ್ಬಿಸಿದ್ದಾರೆ. ಅಂದ್ರೆ ತಮಗೆ ಬಿತ್ತನೆ ಬೀಜಗಳು ಸಿಕ್ಕಿಲ್ಲ, ರಸಗೊಬ್ಬರಗಳು ಸಿಕ್ಕಿಲ್ಲ, ನೀರಾವರಿ ಅಂದ್ರೆ ಡ್ಯಾಮಿನಲ್ಲಿರುವ ನೀರು ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ನಾವು ಗಮನಿಸಿದಂಗೆ ಮಂಡ್ಯ ಸುತ್ತಮುತ್ತ ಪ್ರತಿಭಟನೆಗಳಾದವು, KRS ಇಂದ ನೀರು ಬಿಡಿ ನಮ್ಮ ಕೃಷಿ ಚಟುವಟಿಕೆಗೆ ಅಂತ. ಸರ್ಕಾರ ಬಿಡ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ನೀರು ಇಲ್ಲ ಅನ್ನೋ ಕಾರಣವನ್ನು ಹೊರಡ್ತಾ ಇದ್ದಾರೆ. ಇದೇ ರೀತಿ ಬೇರೆ ಬೇರೆ ಕಡೆಗಳು ನೀರಾವರಿ ಕೊಡಿ, ನೀರು ಕೊಡಿ ಅನ್ನುವಂತಹ ಕೂಗುಗಳು ಖಂಡಿತ ಬರುತ್ತೆ. ಜೊತೆಗೆ ರಸಗೊಬ್ಬರದಂತ ಇನ್ನಿತರ ವಿಚಾರಗಳು ಕೂಡ ಮುನ್ನೆಲೆಗೆ ಬರುತ್ತೆ. ಹೀಗಾಗಿ ರೈತರ ಆಕ್ರೋಶವನ್ನು ತಗ್ಗಿಸುವಂತಹ ಮತ್ತು ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡುವಂತಹ ಎಲ್ಲ ಕೆಲಸಗಳು ಆಗಬೇಕಾಗಿದೆ ವೀಕ್ಷಕರೇ. ಇನ್ನು ಪ್ರಮುಖವಾಗಿ ಏನು ಜಿ ಅಂತ ಏನು ಯೋಜನೆ ತಂದಿರಲ್ಲ ಕೇಂದ್ರ ಸರ್ಕಾರ, ಇಂದಿನ ನರೇಗಾ ಯೋಜನೆ ಏನಿದೆಯಲ್ಲ ಅದನ್ನು ಕೂಡ ಈ ಸಲ ಕೂಲಿಗಾಗಿ ಬಳಸುವಂತಹ ಯೋಜನೆಗಳನ್ನು ಕೂಡ ಸರ್ಕಾರ ಕೈಗೊಂಡಿದೆ. ಪ್ರಮುಖವಾಗಿ
ಈ ಏನೋ ಬರ ಅತಿಯಾಗಿರುವಂಥ ಪ್ರದೇಶದಲ್ಲಿ ಈ ಜಿ ಯೋಜನೆಯ ಕೂಲಿಯನ್ನು ಕೊಡುವ ಮೂಲಕ ಅಲ್ಲಿನ ಜನರಿಗೆ ಒಂದು ಉದ್ಯೋಗ ಕೊಡುವಂತಹ ಯೋಜನೆಯನ್ನು ಕೂಡ ಸರ್ಕಾರ ಮಾಡಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳೋದಂದ್ರೆ, ಮಳೆ ಕಡಿಮೆ ಆಗುವಂಥದ್ದು ಒಂದು ಪ್ರಾಕೃತಿಕ ವ್ಯವಸ್ಥೆ. ಅದರ ಪರಿಣಾಮ ಜನರು ಅನುಭವಿಸಲೇಬೇಕಾಗುತ್ತೆ. ಅದು ಎಲ್ಲಾ ಕ್ಷೇತ್ರಗಳಿಗೂ ಕೂಡ ತಟ್ಟುವಂಥದ್ದು. ಕೇವಲ ರೈತರಿಗೆ ಮಾತ್ರ ಅಲ್ಲ, ಕೈಗಾರಿಕೆಗಳಿಗಾಗಲಿ, ಉದ್ಯಮಗಳಿಗಾಗಲಿ, ಮತ್ತೆ ಈ ಏನು ಬೆಂಗಳೂರಿನಲ್ಲಿ ಅಂತ ಕಚೇರಿಯಲ್ಲಿ ಕೆಲಸ ಮಾಡುವಂಥವರಿಗಾಗಲಿ ಎಲ್ಲರಿಗೂ ಅದರ ಸಮಸ್ಯೆ ತಟ್ಟುತ್ತೆ. ಕುಡಿಯೋ ನೀರಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಬೆಂಗಳೂರಿಗೆ ಸೇರಿದಂತೆ ಕರ್ನಾಟಕದಾದ್ಯಂತ ಸಮಸ್ಯೆ ಆಗುವುದು ಖಚಿತ. ಯಾಕಂದ್ರೆ ಈಗಾಗಲೇ ಮಳೆಯ ಕೊರತೆ ಇದೆ. ಆದರೆ ಸರ್ಕಾರ ಸದ್ಯಕ್ಕೆ ಈಗ ಆಶ್ವಾಸನೆಗಳನ್ನ ಕೊಡ್ತಾ ಇದೆ. ಅಂದ್ರೆ ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅಧಿಕಾರಿಗಳನ್ನ ಮುನ್ನಡೆಸ್ತೀವಿ, ಬೇರೆ ಬೇರೆ ಸಮಸ್ಯೆಗಳು. ಆದ್ರೆ ಆಶ್ವಾಸನೆ ಒಂದೇ ಸಾಲೋದಿಲ್ಲ. ಸೂಕ್ತವಾದ ಪರಿಹಾರ ಬೇಕು, ಕಾಲಕ್ಕೆ ಪರಿಹಾರ ಕೊಡಬೇಕು. ಯಾಕಂದ್ರೆ ಹಿಂದೆಲ್ಲ ಇಂಥ ಸಮಸ್ಯೆಗಳು ಬಂದಾಗ ಮೇವು ಬ್ಯಾಂಕ್ ಮತ್ತೆ ಆಹಾರ ಉತ್ಪನ್ನಗಳ ಬ್ಯಾಂಕ್ ಅಂದ್ರೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ಸರ್ಕಾರ ಮಾಡಿಕೊಂಡಿತ್ತು. ಅದೇ ರೀತಿಯ ಒಂದು ನಿರೀಕ್ಷೆ ಈ ಬಾರಿಯೂ ಕೂಡ ಕರ್ನಾಟಕ ಸರ್ಕಾರದ ಮೇಲಿದೆ. ಈ ಬರಗಾಲದ ಪರಿಣಾಮ ಜನರಿಗೆ ಹೆಚ್ಚು ತಟ್ಟದಂತೆ ನೋಡಿಕೊಳ್ಳುವುದು ಸರ್ಕಾರದ ಆದ್ಯ ಕರ್ತವ್ಯ. ಅದೇ ರೀತಿ ನೀರನ್ನ ಮಿತವಾಗಿ ಬಳಸಿ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸುವಂತಹ ಒಂದು ಸೂಕ್ತ ಒಂದು ಯೋಜಿತ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳೋದು ಕೂಡ ನಾಗರಿಕನ ಕೂಡ ಕರ್ತವ್ಯ ಆಗುತ್ತೆ. ಇದು ನಮ್ಮ ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ರೀತಿಯ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗುತ್ತೆ. ಅಲ್ಲಿ ತನಕ ನಮಸ್ಕಾರ.